ನಮಸ್ಕಾರ ವೀಕ್ಷಕರೇ. ಆಸ್ತಿಯನ್ನು ವರ್ಗಾವಣೆ ಮಾಡಬೇಕಾದ್ರೆ ಲೈಫ್ ಸರ್ಟಿಫಿಕೇಟ್ ಬೇಕು ಅಂತೇಳಿ ಒಂದು ಷರತ್ತನ್ನು ಮಾಡಲಾಗ್ತಾ ಇದೆ. ಏನಿದು ಲೈಫ್ ಸರ್ಟಿಫಿಕೇಟ್ ಅನ್ನೋದಾದರೆ, ಎಷ್ಟೋ ಕಡೆ ಇವಾಗ ರೆವಿನ್ಯೂ ಪ್ರಾಪರ್ಟಿಗಳ ರಿಜಿಸ್ಟ್ರೇಷನ್ ನಿಲ್ಲಿಸಿರೋದ್ರಿಂದ GPA ವಹಿವಾಟು ತುಂಬ ಜೋರಾಗಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ GPA ಮೂಲಕ ಸುಮಾರು ಜನ ವಂಚನೆಗೂ ಕೂಡ ಒಳಗಾಗ್ತಾ ಇದ್ದಾರೆ. GPAನಲ್ಲಿ ಇರುವಂಥ ಒಂದು ಮುಖ್ಯ ಅಂಶ ಅಂದರೆ, GPA ಮಾಡಿಕೊಟ್ಟಂಥ ವ್ಯಕ್ತಿ ಮೃತಪಟ್ಟಾಗ ಆ GPA ಕೊನೆಗೊಳ್ಳುತ್ತೆ ಅನ್ನೋದು ಇರುವಂಥದ್ದು. ಆದ್ದರಿಂದ ಈ GPA ಮಾಡಿಕೊಟ್ಟಂಥ ವ್ಯಕ್ತಿ ಮರಣ ಹೊಂದಿದ್ರು ಕೂಡ ಆತನ ಹೆಸರಲ್ಲೇ ಈ GPA ವರ್ಗಾವಣೆ ನಡೀತಾನೆ ಇರುತ್ತೆ. ಎಷ್ಟೋ ಕಡೆ ಈ ರೀತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು ಅಂತೇಳಿ ಈ ರೀತಿಯಾದ ಒಂದು ಷರತ್ತನ್ನು ವಿಧಿಸಲಾಗಿದೆ. ರಾಜ್ಯದಲ್ಲಿ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸುರಕ್ಷಿತಗೊಳಿಸಲು ಮತ್ತು ಅಕ್ರಮಗಳಿಗೆ ತಡೆ ಹಾಕುವ ಉದ್ದೇಶದಿಂದ ರಾಜ್ಯ ಸರ್ಕಾರ ನೋಂದಣಿ ನಿಯಮಗಳು 1965ಕ್ಕೆ ಮಹತ್ವದ ತಿದ್ದುಪಡಿಗಳನ್ನು ತರಲು ಮುಂದಾಗಿದೆ. ಮುಖ್ಯವಾಗಿ GPA ನೀಡಿದ ವ್ಯಕ್ತಿ ಮೃತಪಟ್ಟ ನಂತರವೂ ಅವರ ಹೆಸರಿನಲ್ಲಿ ನಡೆಯುವ ಅಕ್ರಮ ಆಸ್ತಿ ವರ್ಗಾವಣೆಗಳಿಗೆ ಬ್ರೇಕ್ ಹಾಕುವುದು ಸರ್ಕಾರದ ಉದ್ದೇಶವಾಗಿದೆ. ಹೊಸ ತಿದ್ದುಪಡಿಯ ಪವರ್ ಆಫ್ ಅಟಾರ್ನಿ ಮೂಲಕ ಆಸ್ತಿ ನೋಂದಣಿ ಮಾಡುವ ಸಂದರ್ಭದಲ್ಲಿ GPA ನೀಡಿದ ವ್ಯಕ್ತಿ ಜೀವಂತವಾಗಿದ್ದಾರೆ ಎಂಬುದಕ್ಕೆ ಜೀವಂತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟನ್ನು ನೀಡುವುದು ಕಡ್ಡಾಯ ಅಂತ ಹೇಳಿ ತಿಳಿಸಲಾಗ್ತಾ ಇದೆ.